40ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ರಾಕಿ ಬಾಯ್ ಟಾಕ್ಸಿಕ್ ಟೀಸರ್ಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. 10/10ಕ್ಕೆ ಬಹುನಿರೀಕ್ಷಿತ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗ್ತಾ ಇದೆ. ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. 40ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ದಾರೆ. ರಾಕಿ ಬಾಯ್ ಟಾಕ್ಸಿಕ್ ಟೀಸರ್ಗೆ ಇನ್ನೇನು ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. 10/10ಕ್ಕೆ ಬಹುನಿರೀಕ್ಷಿತ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗ್ತಾ ಇದೆ. ಹುಟ್ಟುಹಬ್ಬದ ದಿನ ರಾಕಿ ಬಾಯ್ ಫ್ಯಾನ್ಸ್ಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಮಾಸ್ಟರ್ ಪೀಸ್ ರಾಕಿ ಬಾಯ್ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಒಂದು ಕಡೆ ಹುಟ್ಟುಹಬ್ಬದ ಸಂಭ್ರಮ, ಮತ್ತೊಂದು ಕಡೆ ಇವಾಗ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲೂ ಕೂಡ ರಾಜಾ ಹುಲಿ ಫ್ಯಾನ್ಸ್ ಅಬ್ಬರ ಈಗಾಗಲೇ ಶುರುವಾಗಿದೆ. ಟಾಕ್ಸಿಕ್ ಚಿತ್ರದ ಟೀಸರ್ ಇದ್ದಾರೆ. ಒಂದು ಕಡೆ ಅವರು 40ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ, ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಒಂದು ಕಡೆ ಹುಟ್ಟುಹಬ್ಬದ ಸಂಭ್ರಮ, ಅಭಿಮಾನಿಗಳು ಕೂಡ ಬಹಳ ಸಂಭ್ರಮ ಸಡಗರದಿಂದ ಅವರ ಬರ್ತ್ಡೇಯನ್ನ ಆಚರಿಸ್ತಾ ಇದ್ದಾರೆ. ಜೊತೆಗೆ ಯಶ್ ಅವರು ಇವತ್ತು ಅಭಿಮಾನಿಗಳ ಜೊತೆ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಾರಾ ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಎಲ್ಲೆಲ್ಲೂ ಕೂಡ ಅವರ ಬ್ಯಾನರ್ಗಳು ಈಗಾಗಲೇ ರಾರಾಜಿಸ್ತಾ ಇದೆ. ಎಲ್ಲಾ ಕಡೆ ಈಗಾಗಲೇ ಹಾಲಿನ ಅಭಿಷೇಕ ಸೇರಿದಂತೆ ಸಾಕಷ್ಟು ಪೂಜೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಅವರ ಫೋಟೋಗಳನ್ನ ಹಿಡಿದುಕೊಂಡು ದೇವಸ್ಥಾನಗಳಲ್ಲೂ ಕೂಡ ಈಗಾಗಲೇ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ಯಶೋಧ, ಒಂದ್ ಕಡೆ ಯಶ್ ಅವರ ಬರ್ತ್ಡೇ, ಮತ್ತೊಂದ್ ಕಡೆ ಇವತ್ತು ಟಾಕ್ಸಿಕ್ ಟೀಸರ್ ರಿಲೀಸ್ ಆಗ್ತಾ ಇದೆ. ಹೇಗಿದೆ ಫ್ಯಾನ್ಸ್ ಸಂಭ್ರಮ? ಎಸ್ ತೇಜಸ್ವಿನಿ, ಗಮನಿಸಬಹುದು ಜನವರಿ 8 ಅಂತ ಬಂದ್ರೆ ಅವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಅವರ ಹುಟ್ಟುಹಬ್ಬ ಇನ್ನೇನ್ ಸಮೀಪಿಸ್ತಾ ಇದೆ ಅಂದಾಗ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹೇಗೆ ಅವರನ್ನ ಪ್ರಮೋಟ್ ಮಾಡ್ಬೇಕು, ಅವ್ರಿಗೆ ವಿಶ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ವಿಶ್ ಮಾಡಿದಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸಿದ್ವಿ ಮೊನ್ನೆಯಿಂದಲೂ ಕೂಡ. ಮೊನ್ನೆ ಅಷ್ಟೇ ನಮ್ಮ ಮೆಟ್ರೋದಲ್ಲೂ ಕೂಡ ಅವರ ಅಭಿಮಾನಿಗಳು ಅವರ ಫೋಟೋಗಳನ್ನ ಹೇಗೆ ರಾರಾಜಿಸಿದ್ರು ಅನ್ನೋದನ್ನ ಗಮನಿಸಿದ್ವಿ. ಇವತ್ತು ಅವರ ಹುಟ್ಟುಹಬ್ಬ ಇದೆ. ಇವತ್ತು ಅಭಿಮಾನಿಗಳಿಗೆ ಅವ್ರು ಸಿಗ್ತಾ ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ನಿನ್ನೆ ಕೂಡ ಪೋಸ್ಟ್ ಹಾಕಿದ್ರು. ಪೋಸ್ಟ್ ಹಾಕಿ ಅಭಿಮಾನಿಗಳಿಗೆ ಕ್ಷಮೆ ಕೂಡ ಕೇಳಿದ್ರು. ದೊಡ್ಡ ಮಟ್ಟದಲ್ಲಿ ಸಿಗೋಣ ನಾವು ಮಾರ್ಚ್ ನಲ್ಲಿ, ಈಗ ನನ್ನ ಸಿನಿಮಾದ ಕೆಲಸ ಇರೋದ್ರಿಂದ ಬ್ಯುಸಿ ಆಗಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ ಅನ್ನ ಹಾಕೋದ್ರ ಮೂಲಕ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ 10 ಗಂಟೆ 10 ನಿಮಿಷಕ್ಕೆ ಮೂನ್ ಸ್ಟಾರ್ ಅನ್ನೋ ಒಂದು ಟೀಸರ್ ಲಾಂಚ್ ಆಗ್ತಾ ಇದೆ. ಗಮನಿಸಬಹುದು, 4 ವರ್ಷಗಳ ನಂತರ ಮತ್ತೆ ಬೆಳ್ಳಿತೆರೆ ಮೇಲೆ ಅಬ್ಬರಿಸೋಕೆ ಯಶ್ ಅವರು ಕಂಪ್ಲೀಟ್ ಆಗಿ ಸಜ್ಜಾಗಿದ್ದಾರೆ. ಈಗಾಗಲೇ ಟಾಕ್ಸಿಕ್ ಚಿತ್ರದ 5 ಪಾತ್ರಗಳ ಪರಿಚಯವನ್ನ ಮೊನ್ನೆಯಿಂದಲೂ ಕಂಟಿನ್ಯೂಸ್ ಆಗಿ ನೋಡ್ಕೊಂಡ್ ಬಂದ್ವಿ. ಯಾರ್ಯಾರು ಇರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಯನತಾರ ಆಗಿರಬಹುದು, ಹೀಗೆ ಪ್ರತಿಯೊಬ್ಬರ ಪೋಸ್ಟರ್ ಗಳನ್ನ, ಫೋಟೋಗಳನ್ನ ನಾವು ನೋಡ್ಕೊಂಡ್ ಬಂದ್ವಿ. ಹಾಗಾದ್ರೆ ಯಶ್ ಅವರ ಲುಕ್ ಹೇಗಿರುತ್ತೆ, ಯಶ್ ಅವತಾರ ಟಾಕ್ಸಿಕ್ ನಲ್ಲಿ ಹೇಗಿರುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಆ ಎಲ್ಲಾ ಪ್ರಶ್ನೆಗಳಿಗೆ ಇನ್ನೇನು 5 ನಿಮಿಷಗಳಲ್ಲಿ ಆ ಉತ್ತರ ಸಿಕ್ಕುತ್ತೆ. ಮಾರ್ಚ್ 19ಕ್ಕೆ ಟಾಕ್ಸಿಕ್ ವಿಶ್ವದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಹಾಲಿವುಡ್ ಸಮಾಗಮದ ಟಾಕ್ಸಿಕ್ ಈಗಾಗಲೇ ದೊಡ್ಡ ಮಟ್ಟದ ಕ್ರೇಜ್ ಅನ್ನೇ ಸೃಷ್ಟಿ ಮಾಡಿದೆ ಅಂತಾನೆ ಹೇಳಬಹುದು. ಇನ್ನೇನು ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ಈ ಒಂದು ಟೀಸರ್ ರಿಲೀಸ್ ಆಗ್ತಾ ಇದೆ. ಅಭಿಮಾನಿಗಳು ಕೂಡ ರಾಜ್ಯದ ಬರೀ ಯಶ್ ಈಗ ನ್ಯಾಷನಲ್ ಸ್ಟಾರ್ ಆಗಿರೋದ್ರಿಂದ ಬರೀ ಕರ್ನಾಟಕ ಮಾತ್ರ ಅಲ್ಲ, ಹೊರ ಭಾಗಗಳಲ್ಲೂ ಕೂಡ ಬರೀ ನಮ್ಮ ಇಲ್ಲಿ ಈ ಭಾಗದಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಸಹಸ್ರ ಸಂಖ್ಯೆಯ ಅಭಿಮಾನಿಗಳು ಇರೋದ್ರಿಂದ ಟೀಸರ್ ಅನ್ನ ಕೂಡ ವೆಲ್ಕಮ್ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಯ್ತಾ ಇದ್ದಾರೆ. ವಿಭಿನ್ನವಾಗಿ ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಕೆಲ ಅಭಿಮಾನಿಗಳು ಅವರ ಹೆಸರಿನಲ್ಲಿ ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಈ ಟೀಸರ್ ಯಾವ ರೀತಿ ಹವಾ ಕ್ರಿಯೇಟ್ ಮಾಡುತ್ತೆ. ಟಾಕ್ಸಿಕ್ ಏನು ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ, ಇದು ಯಾವ ಲೆವೆಲ್ ನಲ್ಲಿ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡುತ್ತೆ. ಹೀಗೆ ಹಲವು ಪ್ರಶ್ನೆಗಳು ಕೂಡ ಸದ್ಯ ಖಂಡಿತವಾಗಿಯೂ ಇದೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಶ್ ಅವರ ಹೆಸರಿನಲ್ಲಿ ಪೂಜೆಗಳು ಸಲ್ಲಿಕೆ ಆಗ್ತಾ ಇದೆ, ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನು ಕೆಲವೇ ಕ್ಷಣ 5 ನಿಮಿಷ ಇದೆ. 10 ಗಂಟೆ 10 ನಿಮಿಷಕ್ಕೆ ಇವಾಗ ಟೀಸರ್ ಕೂಡ ಅಭಿಮಾನಿಗಳಿಗೆ ಉಡುಗೊರೆಯಾಗಿ ಸಿಗ್ತಾ ಇದೆ. ದೊಡ್ಡ ಮಟ್ಟದ ನಿರೀಕ್ಷೆ ಅಂತೂ ಟೀಸರ್ ಮೇಲೆ ಇದೆ, ಅದೇ ರೀತಿ ಸಿನಿಮಾದ ಮೇಲೆ ಕೂಡ ಇದೆ. ಒಟ್ಟಲ್ಲಿ ಯಶ್ ಅವರ 40ನೇ ವರ್ಷದ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಸಂಭ್ರಮದಿಂದ ಸಡಗರದಿಂದ ಆಚರಿಸಿದ್ದಾರೆ ಅಂತಾನೆ ಹೇಳಬಹುದು. ತೇಜಸ್ವಿನಿ, ಓಕೆ, ಧನ್ಯವಾದ ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.